ಹಾಯ್ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ತುಂಬ ಕ್ವಶನ್ ಮತ್ತು ಆನ್ಸರ್ಸ್ನ, ತುಂಬ ಯೂಸ್ಫುಲ್ ಆಗಿರುವಂಥ ಕ್ವಶನ್ಸ್ ಮತ್ತು ಆನ್ಸರ್ಸ್ನ ಡಿಸ್ಕಸ್ ಮಾಡಿದ್ವಿ. ಸೊ ಈ ವಿಡಿಯೋದಲ್ಲಿನೂ ಸಹ ಸೇಮ್ ಅದೇ ಥರ ಇನ್ನು ಸ್ವಲ್ಪ ಕ್ವಶನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೋ, ಹೋಗೋಣ. ಫಸ್ಟು ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹೀಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿದೆ ಎಲ್ಲ ಕ್ವಶನ್ಸು ಮತ್ತು ಆನ್ಸರ್ಸ್ನ ಡಿಸ್ಕಸ್ ಮಾಡೋಣ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಸೊ ಲೆಟ್ಸ್ ಗೋ ಗೈಸ್, ಸ್ಟಾರ್ಟ್ ಮಾಡೋಣ ಇವಾಗ. ಸೊ ಇವತ್ತಿನ ಮೊದಲನೇ ಪ್ರಶ್ನೆ, ಭಾರತದಲ್ಲಿ ಪೋರ್ಚುಗೀಸರ ಆಡಳಿತ ಕೇಂದ್ರ ಅಥವಾ ರಾಜಧಾನಿ ಯಾವುದಾಗಿತ್ತು? ಉತ್ತರ ಗೋವಾ. ಭಾರತದಲ್ಲಿ ಪೋರ್ಚುಗೀಸರ ಆಡಳಿತ ಕೇಂದ್ರ ಅಥವಾ ಆಡಳಿತ ರಾಜಧಾನಿ ಗೋವಾ. ಗೊತ್ತಾಯ್ತಲ್ಲ? ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಸೆಕೆಂಡ್ ಕ್ವಶನ್, ತೆಲಂಗಾಣ ರಾಜ್ಯದ ರಾಜಧಾನಿ ಯಾವುದು? ನಮ್ಮ ಎರಡನೇ ಪ್ರಶ್ನೆ, ತೆಲಂಗಾಣ ರಾಜ್ಯದ ರಾಜಧಾನಿ ಯಾವುದು? ಉತ್ತರ ಹೈದರಾಬಾದ್. ತೆಲಂಗಾಣ ರಾಜ್ಯದ ರಾಜಧಾನಿ ಹೈದರಾಬಾದ್ ಆಗಿತ್ತು. ಓಕೆನಾ? ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನಮ್ಮ ಥರ್ಡ್ ಕ್ವಶನ್, ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ಪ್ರಥಮ ಮನೆತನ ಯಾವುದು? ನಮ್ಮ ಮೂರನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ಪ್ರಥಮ ಮನೆತನ ಯಾವುದು? ಉತ್ತರ ಸಂಗಮ ಮನೆತನ. ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ಪ್ರಥಮ ಮನೆತನ ಸಂಗಮ ಮನೆತನ ಎಂಬುದು. ಓಕೆನಾ? ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಫೋರ್ತ್ ಕ್ವಶನ್, ಬೇಲೂರಿನ ಚೆನ್ನಕೇಶವ ದೇವಾಲಯವನ್ನು ನಿರ್ಮಾಣ ಮಾಡಿದವರು ಯಾರು? ಈಸಿ ಇದೆ ಇದು ತುಂಬ. ನಾಲ್ಕನೇ ಪ್ರಶ್ನೆ, ಬೇಲೂರಿನ ಚೆನ್ನಕೇಶವ ದೇವಾಲಯವನ್ನು ನಿರ್ಮಾಣ ಮಾಡಿದವರು ಯಾರು? ಸೊ ಇದಕ್ಕೆ ಉತ್ತರ ವಿಷ್ಣುವರ್ಧನ. ಬೇಲೂರಿನ ದೇವಾಲಯಗಳನ್ನು ನಿರ್ಮಾಣ ಮಾಡಿದವರು ವಿಷ್ಣುವರ್ಧನ. ಓಕೆನಾ? ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಫಿಫ್ತ್ ಕ್ವಶನ್, ವಿಷ್ಣುವರ್ಧನನ ಆಶ್ರಯ ಪಡೆದ ವೈಷ್ಣವ ಗುರು ಯಾರು? ನಮ್ಮ ಐದನೇ ಪ್ರಶ್ನೆ, ವಿಷ್ಣುವರ್ಧನನ ಆಶ್ರಯ ಪಡೆದ ವೈಷ್ಣವ ಗುರು ಯಾರು? ಉತ್ತರ ರಾಮಾನುಜಾಚಾರ್ಯರು. ವಿಷ್ಣುವರ್ಧನನ ಆಶ್ರಯ ಪಡೆದ ವೈಷ್ಣವ ಗುರು ರಾಮಾನುಜಾಚಾರ್ಯರು. ಓಕೆನಾ? ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಸಿಕ್ಸ್ತ್ ಕ್ವಶನ್,
ಹದಿಬದೆಯ ಧರ್ಮದ ಕರ್ತೃ ಯಾರು? ನಮ್ಮ 6ನೇ ಪ್ರಶ್ನೆ, ಹದಿಬದೆಯ ಧರ್ಮದ ಕರ್ತೃ ಯಾರಾಗಿದ್ದಾರೆ? ಯೋಚನೆ ಮಾಡಿ, ಗೊತ್ತಿದ್ರೆ ಕಮೆಂಟ್ ಮಾಡಿ. ಆನ್ಸರ್ ಸಂಚಿ ಹೊನ್ನಮ್ಮ. ಹದಿಬದೆಯ ಕೃತಿಯ ಕರ್ತೃ ಸಂಚಿ ಹೊನ್ನಮ್ಮ ಅವರು. ಓಕೆನಾ, ಅರ್ಥ ಆಯ್ತಲ್ಲ? ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನಮ್ಮ 7th ಕ್ವಶನ್, ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೆಯುತ್ತಾರೆ? ನಮ್ಮ 7ನೇ ಪ್ರಶ್ನೆ, ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಸಮುದ್ರಗುಪ್ತ. ಭಾರತದ ನೆಪೋಲಿಯನ್ ಎಂದು ಸಮುದ್ರಗುಪ್ತ ಅವರನ್ನು ಕರೆಯುತ್ತಾರೆ. ಅರ್ಥ ಆಯ್ತಲ್ವಾ? ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನಮ್ಮ 8th ಕ್ವಶನ್, 2ನೇ ಅಲೆಕ್ಸಾಂಡರ್ ಎಂದು ಯಾರನ್ನು ಕರೆಯುತ್ತಾರೆ? ನಮ್ಮ 8ನೇ ಪ್ರಶ್ನೆ, 2ನೇ ಅಲೆಕ್ಸಾಂಡರ್ ಎಂದು ಯಾರನ್ನು ಕರೆಯುತ್ತಾರೆ? ಅದಕ್ಕೆ ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿ ಅವರನ್ನು 2ನೇ ಅಲೆಕ್ಸಾಂಡರ್ ಎಂದು ಕರೆಯುತ್ತಾರೆ. ಓಕೆನಾ? ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನಮ್ಮ 9th ಕ್ವಶನ್, ಕನೌಜಿನ ವರ್ಧನರ ಸ್ಥಾಪಕ ಯಾರು? ನಮ್ಮ 9ನೇ ಪ್ರಶ್ನೆ, ಕನೌಜಿನ ವರ್ಧನರ ಸ್ಥಾಪಕರು ಯಾರಾಗಿದ್ದಾರೆ? ಉತ್ತರ ಪುಷ್ಯಭೂತಿ. ಇವರು ಕನೌಜಿನ ವರ್ಧನರ ಸ್ಥಾಪಕರು ಆಗಿದ್ದಾರೆ. ಗೊತ್ತಾಯ್ತಲ್ವಾ? ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನಮ್ಮ 10ನೇ ಪ್ರಶ್ನೆ, ಮಾನ್ಯಖೇಟದ ರಾಷ್ಟ್ರಕೂಟರ ಸ್ಥಾಪಕ ಯಾರು? ಸೊ ನಮ್ಮ 10th ಕ್ವಶನ್, ಮಾನ್ಯಖೇಟದ ರಾಷ್ಟ್ರಕೂಟರ ಸ್ಥಾಪಕ ಯಾರಾಗಿದ್ದಾರೆ? ಸೊ ಉತ್ತರ ದಂತಿದುರ್ಗ. ಇವರನ್ನು ದಂತಿವರ್ಮನ್ ಅಂತ ಕೂಡ ಕರೀತಾರೆ. ಓಕೆನಾ? ಗೊತ್ತಾಯ್ತಲ್ವಾ? ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನಮ್ಮ 11th ಕ್ವಶನ್, ಬೃಹದೀಶ್ವರ ದೇವಾಲಯವನ್ನು ಕಟ್ಟಿಸಿದವರು ಯಾರು? ನಮ್ಮ 11ನೇ ಪ್ರಶ್ನೆ, ಬೃಹದೀಶ್ವರ ದೇವಾಲಯವನ್ನು ಕಟ್ಟಿಸಿದವರು ಯಾರು? ಉತ್ತರ 1ನೇ ರಾಜರಾಜ ಚೋಳ. ಇವರು ಬೃಹದೀಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಓಕೆನಾ? ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನಮ್ಮ 12th ಕ್ವಶನ್,
ಬೃಹದೀಶ್ವರ ದೇವಾಲಯ ಎಲ್ಲಿದೆ? ನಮ್ಮ 12ನೇ ಪ್ರಶ್ನೆ, ಬೃಹದೀಶ್ವರ ದೇವಾಲಯ ಎಲ್ಲಿದೆ? ಉತ್ತರ ತಂಜಾವೂರು. ಬೃಹದೀಶ್ವರ ದೇವಾಲಯವು ತಂಜಾವೂರು ಎಂಬಲ್ಲಿ ಇದೆ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನಮ್ಮ 13th ಕ್ವಶನ್, ದೇವಾಲಯಗಳ ಚಕ್ರವರ್ತಿ ಎಂದು ಯಾವ ದೇವಾಲಯಕ್ಕೆ ಕರೆಯುತ್ತಾರೆ? ನಮ್ಮ 13ನೇ ಪ್ರಶ್ನೆ, ದೇವಾಲಯಗಳ ಚಕ್ರವರ್ತಿ ಎಂದು ಯಾವ ದೇವಾಲಯಕ್ಕೆ ಕರೆಯುತ್ತಾರೆ? ಉತ್ತರ ಇಟಗಿ ಮಹಾದೇವ ದೇವಾಲಯ. ಇದನ್ನು ದೇವಾಲಯಗಳ ಚಕ್ರವರ್ತಿ ಎಂದು ಕರೆಯುತ್ತಾರೆ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನಮ್ಮ 15th ಕ್ವಶನ್, ಚೋಳರ ಗ್ರಾಮಾಡಳಿತದ ಬಗ್ಗೆ ತಿಳಿಸುವ ಶಾಸನ ಯಾವುದು? ನಮ್ಮ 15ನೇ ಪ್ರಶ್ನೆ, ಚೋಳರ ಗ್ರಾಮಾಡಳಿತದ ಬಗ್ಗೆ ತಿಳಿಸುವ ಶಾಸನ ಯಾವುದು? ಸೊ ಗೈಸ್, ಇದಕ್ಕೆ ಉತ್ತರನ ನೀವೇ ಕಮೆಂಟ್ ಮಾಡಿ. ಓಕೆನಾ? ಇವಾಗ ಗೊತ್ತಿದ್ರೆ ಇವಾಗಲೇ ಕಮೆಂಟ್ ಮಾಡಿ, ಅಥವಾ ತಿಳ್ಕೊಂಡು ಕಮೆಂಟ್ ಮಾಡಿ. ಗೊತ್ತಾಗಿಲ್ಲ ಅಂದರೆ ಕೇಳಿ, ನಾನೇ ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನಮ್ಮ 15th ಕ್ವಶನ್, ಸಾಮಾನ್ಯ ವಯಸ್ಕ ವ್ಯಕ್ತಿಯ ಹೃದಯದ ಪ್ರತಿ ನಿಮಿಷದ ಬಡಿತದ ಗತಿ ಎಷ್ಟು? ನಮ್ಮ 15ನೇ ಪ್ರಶ್ನೆ ತುಂಬ ಈಸಿ ಇದೆ. ಸೊ ಉತ್ತರ 72 ಬಾರಿ, 72 ಟೈಮ್ಸ್. 1 ನಿಮಿಷಕ್ಕೆ ನಮ್ಮ ಹೃದಯದ ಬಡಿತ 72 ಟೈಮ್ಸ್ ಬಡ್ಕೊಳ್ಳುತ್ತೆ. ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನಮ್ಮ 16th ಕ್ವಶನ್, ಗಾಂಧಿ ಇರ್ವಿನ್ ಒಪ್ಪಂದ ನಡೆದ ವರ್ಷ ಯಾವುದು? ನಮ್ಮ 16ನೇ ಪ್ರಶ್ನೆ, ಗಾಂಧಿ ಇರ್ವಿನ್ ಒಪ್ಪಂದ ನಡೆದ ವರ್ಷ ಯಾವುದು? ಉತ್ತರ 1931, 1931 ರಲ್ಲಿ ಗಾಂಧಿ ಇರ್ವಿನ್ ಎಂಬ ಒಪ್ಪಂದ ನಡೆಯಿತು. ಓಕೆನಾ? ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನಮ್ಮ 17th ಕ್ವಶನ್, ರಾಜ್ಯದ ಪ್ರಥಮ ಪ್ರಜೆ ಯಾರು? ಮೇ ಬಿ ಯು ಗೈಸ್ ಆರ್ ನೋ ದಿಸ್ ಒನ್. ರಾಜ್ಯದ ಪ್ರಥಮ ಪ್ರಜೆ ಯಾರು? ಉತ್ತರ ರಾಜ್ಯಪಾಲರು. ನಮ್ಮ ರಾಜ್ಯದ ಪ್ರಥಮ ಪ್ರಜೆಗಳು ನಮ್ಮ ರಾಜ್ಯಪಾಲರಾಗಿದ್ದಾರೆ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನಮ್ಮ 18th ಕ್ವಶನ್,
ರಾಷ್ಟ್ರದ ಪ್ರಥಮ ಪ್ರಜೆ ಯಾರು? ಸೊ ಇವಾಗ ರಾಜ್ಯದಾಯಿತು. ಇವಾಗ ರಾಷ್ಟ್ರದ ಪ್ರಥಮ ಪ್ರಜೆ ಯಾರು? ಸೊ ದಿಸ್ ಒನ್ ಆಲ್ಸೋ ಯು ಗೈಸ್ ಆರ್ ನೋ. ಸೊ ದಟ್ ಈಸ್ ವೈ ಇಟ್ ಈಸ್ ಲೆಫ್ಟ್ ಟು ಯು. ನೀವೇ ಇದಕ್ಕೆ ಕಮೆಂಟ್ ಮಾಡಿ. ಈಸಿ ಇದೆ ತುಂಬ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನೆಕ್ಸ್ಟ್ ನಮ್ಮ 19th ಕ್ವಶನ್. ಬೆಂಗಳೂರಿನ ಪೂರ್ವದ ಹೆಸರು ಯಾವುದು? ನಮ್ಮ 19ನೇ ಪ್ರಶ್ನೆ ವೆರಿ ಈಸಿ. ಬೆಂಗಳೂರಿನ ಪೂರ್ವದ ಹೆಸರು ಯಾವುದು? ಉತ್ತರ ಬೆಂದಕಾಳೂರು. ಬೆಂಗಳೂರಿನ ಪೂರ್ವದ ಹೆಸರು ಬೆಂದಕಾಳೂರು ಎಂಬುದಾಗಿದೆ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನಮ್ಮ 28th ಕ್ವಶನ್. ವಿಜಯನಗರ ಸಾಮ್ರಾಜ್ಯ ಪತನವಾದ ಯುದ್ಧಭೂಮಿ ಇರುವ ಸ್ಥಳ ಯಾವುದು? ನಮ್ಮ 20ನೇ ಪ್ರಶ್ನೆ. ವಿಜಯನಗರ ಸಾಮ್ರಾಜ್ಯ ಪತನವಾದ ಯುದ್ಧಭೂಮಿ ಯಾವುದು? ಸೊ ಇದಕ್ಕೆ ಉತ್ತರ ತಾಳಿಕೋಟೆ. ವಿಜಯನಗರ ಸಾಮ್ರಾಜ್ಯ ಪತನವಾದ ಸ್ಥಳ ತಾಳಿಕೋಟೆ ಎಂಬುದಾಗಿದೆ. ಸೊ ಅರ್ಥ ಆಯ್ತಲ್ವಾ? ಇಲ್ಲಿಗೆ ಇವತ್ತಿನ ಕ್ವಶನ್ಸ್ ಮತ್ತು ಆನ್ಸರ್ಸ್ ಮುಗಿದಿದೆ. ಸೊ ಗೈಸ್, ನೋಡಿದ್ರಿ ಅಲ್ವಾ, ಇವತ್ತಿನ ವಿಡಿಯೋ ಹೀಗಿತ್ತು. ಇವತ್ತಿನ ಕ್ವಶನ್ಸು ಮತ್ತು ಆನ್ಸರ್ಸು ಹೀಗಿತ್ತು. ನಾನು ನಿಮಗೆ ಎಲ್ಲ ವಿಡಿಯೋದಲ್ಲಿನೂ 2 ಕ್ವಶನ್ಸ್ನ ನಿಮಗೆ ಅಂತ ಬಿಡ್ತೀನಿ, ನೀವೇ ಆನ್ಸರ್ ಮಾಡಿ ಅಂತ. ಸೊ ಹಾಗೆ ಈ ವಿಡಿಯೋದಲ್ಲೂ ಸಹ 2 ಕ್ವಶನ್ಸ್ನ ನಿಮಗೆ ಅಂತ ಬಿಟ್ಟಿದ್ದೀನಿ. ದಯವಿಟ್ಟು ಉತ್ತರನ ಕಮೆಂಟ್ ಮಾಡಿ. ನಿಮಗೆ ಗೊತ್ತಿಲ್ಲ ಅಂದರೆ ಕೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಕಂಟೆಂಟ್ ಬೇಕು, ನಿಮಗೆ ಇವತ್ತಿನ ವಿಡಿಯೋದಲ್ಲಿರೋ ಕಂಟೆಂಟು ಮತ್ತು ಕ್ವಶನ್ಸು ಇಷ್ಟ ಆಯಿತಾ? ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವುದ್ರ ಬಗ್ಗೆ ತಿಳ್ಕೊಬೇಕು, ನಿಮಗೆ ಯಾವುದ್ರ ಬಗ್ಗೆ ಗೊತ್ತಿಲ್ಲ, ಯಾವುದ್ರ ಬಗ್ಗೆ ಕ್ವಶನ್ಸ್ ನಿಮಗೆ ಗೊತ್ತಿಲ್ಲ, ಅದನ್ನು ಕೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ಏನಾದ್ರೂ ಅರ್ಥ ಆಗಿಲ್ಲ ಅಂದ್ರೂ ಸಹ ಕೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ಓಕೆನಾ? ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.